ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನು ನಾನು ಅವತ್ತು ಬನಾನಾ ಪೌಡ್ರದ್ದು ವೀಡಿಯೋನ ಅರ್ಧದಲ್ಲೇ ಬಿಟ್ಟಿದ್ನಲ್ಲ, ಅದು ನಾನೇನು ಅರ್ಧದಲ್ಲಿ ಬಿಟ್ಟಿಲ್ಲ. 2 ಡೇಸಲ್ಲೇ ನಾನು ಅದನ್ನು ಪೌಡ್ರ್ ಮಾಡಿ ವಿಡಿಯೋ ರೆಕಾರ್ಡ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಬಟ್ ನನಗೆ ಅದನ್ನು ಯಾವುದೇ ವ್ಲಾಗ್ ಜೊತೆ ಆ್ಯಡ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ಅದನ್ನು ಸಪ್ರೇಟಾಗಿ ಒಂದು ವೀಡಿಯೋ ಮಾಡೋಣ ಅಂತ ಹೇಳಿ ನಾನು ಅದನ್ನು ಮಾಡೋಕ್ಕೋಗಿಲ್ಲ. ಇವಾಗ ಸಪ್ರೇಟಾಗಿ ಹಾಕ್ತಾಯಿದ್ದೀನಿ. ನಿಮಗೂ ಒಂದು ಐಡಿಯಾ ಇರುತ್ತೆ ಅಂತ ಹೇಳಿ. ಈಗ ನೋಡ್ತಾ ಇದ್ರಲ್ಲ, ನೀವು ನೋಡಿರ್ಬೋದು. ಈಗ ಅದು ಎಷ್ಟು ಡ್ರೈ ಆಗಿತ್ತಂದರೆ ಕೈಯಲ್ಲಿ ಹಿಂಗೆ ನೀವು ಸುಮ್ಮನೆ ಹಿಂಗೆ ಇಟ್ಕೊಂಡ್ರೆ, ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಅಲ್ಲೇ ಪೌಡ್ರ್ ಥರ ಬರ್ತಾಯಿತ್ತು. ಅದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು 2 ರೌಂಡ್ ತಿರುಗಿಸ್ಕೊಂಡೆ. ಇದು ನೋಡ್ತಾ ಇರ್ಬೋದು ರಿಸಲ್ಟ್ಗೆ ಎಷ್ಟು ಚೆನ್ನಾಗಿ ಪೌಡ್ರ್ ಆಗಿದೆ ಅಂತ. ನಾನು ಫಸ್ಟ್ ಟೈಮ್ ಮಾಡಿರೋದ್ರಿಂದ ತುಂಬ ಖುಷಿ ಆಯಿತು. ಏನೋ ಒಂಥರ ಮನೇಲಿ ಮಾಡಿರೋದಲ್ಲ ಅಂತಂದು ಚೆನ್ನಾಗಿರೋ ಫೀಲು. ಇವಾಗ ನೋಡ್ತಾ ಇರ್ಬೋದು, ಅಷ್ಟೊಂದು ಮಾಡಿದ್ದೆ ಅದು. ಬಟ್ ಎಲ್ಲ ಡ್ರೈ ಆಗಿ ಪೌಡ್ರ್ ಆಗೋ ಅಷ್ಟೊತ್ತಿಗೆ ಬರೀ ಒಂದು 1/4 ಬಾಕ್ಸ್ ಅಷ್ಟು ಆಗಿದೆ ಅಷ್ಟೇ. ನಾನು ಇದು ಬಾಕ್ಸಲ್ಲಿ ಎತ್ತಿಟ್ಕೋತೀನಿ. ಗಾಳಿ ಆಡದೇ ಇರೋ ಬಾಕ್ಸಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಯಾಕಂದರೆ ಮಕ್ಳಿಗೆ ಕೊಡ್ತೀವಲ್ಲ ಅದಕ್ಕೋಸ್ಕರ. ಅದಾದಮೇಲೆ ಈಗ ನೋಡ್ತಾ ಇರೋದು ಒಂದು 3 ಸ್ಪೂನ್ ಆಗೋಷ್ಟು ಬನಾನಾ ಪೌಡ್ರನ್ನ ಹಾಕಿ ಒಂದು 2.5 ಸ್ಪೂನ್ ಆಗೋಷ್ಟು ಬೆಲ್ಲನ ಹುಡಿನ ಹಾಕ್ತಿದ್ದೀನಿ. ಈ ಬೆಲ್ಲ ಬಂದು ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ. ಮತ್ತು ಸ್ವೀಟು ಅಷ್ಟೇ, ಅಷ್ಟೊಂದು ಏನಿಲ್ಲ ಸ್ವೀಟು. ನನ್ನ ಮಗಳಿಗೆ ಸ್ವೀಟ್ ಫಸ್ಟೇ ಇಷ್ಟ ಇಲ್ಲ, ಅವಳಿಗೆ ಸ್ವೀಟ್ ಕಮ್ಮಿನೇ ತಿನ್ನೋದು ಅವಳು. ಅದಕ್ಕೆ ಈ ಬೆಲ್ಲದ ಪೌಡ್ರ್ ಹಾಕಿ ಕೊಟ್ಟರೆ ತಿಂತಾಳೆ. ಯಾಕಂದರೆ ಈ ಬೆಲ್ಲದ ಪೌಡ್ರಲ್ಲಿ ಸ್ವಲ್ಪ ಸ್ವೀಟ್ ಕಮ್ಮಿ ಇದೆ, ಅದಕ್ಕೆ ಚೆನ್ನಾಗೂ ಇದೆ. ಅದಕ್ಕೆ ಇದನ್ನೇ ಕೊಡ್ತೀನಿ ನಾನು. ಇವಾಗೇನು ನೋಡ್ತಾ ಇದ್ದೀರಾ, ಅದಕ್ಕೆ ನನಗೆ ಎಷ್ಟು ನೀರು ಹಾಕ್ಕೋಬೇಕಂತ ಐಡಿಯಾ ಇರಲಿಲ್ಲ. ನಾನು ಯಾಕಂದರೆ ಒಂದು 6 ಮಂತ್ ಇರೋವಾಗ ಅಷ್ಟೇ ನಾನು ಕೊಟ್ಟಿದ್ದೆ ಅವಳಿಗೆ ಬನಾನಾ ಪೌಡ್ರು. ಅದಾದಮೇಲೆ ನಾನು ಇದು ಬನಾನಾ ಪೌಡ್ರನ್ನ ಒಂದು ಸಲನೂ ಕೊಟ್ಟಿರಲಿಲ್ಲ. ಬಟ್ ಅದೂ ನಾನು ಮೆಡಿಕಲಿಂದ ತಂದಿರೋದು. ಇದು ಫಸ್ಟ್ ಟೈಮ್ ಹೋಮ್ ಮೇಡ್ ಅಲ್ವಾ, ಹೆಂಗೆ ಎಷ್ಟು ನೀರಂತ ಸ್ವಲ್ಪ ಐಡಿಯಾ ಇರಲಿಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ತಾ ಹೋದೆ. ಬಟ್ ನೋಡ್ತಾ ಇರ್ಬೋದು, ಅದು ಕ್ವಾಂಟಿಟಿ ಜಾಸ್ತಿನೇ ಆಯಿತು ಅವಳಿಗೆ ಇದು ಮಾಡಿದ್ರೆ, ಯಾಕಂದರೆ ಅವಳು ಇಷ್ಟು ತಿನ್ನಲ್ಲ. ನೋಡ್ತಾ ಇರ್ಬೋದು ಇಷ್ಟೊಂದು ಆಗಿದೆ. ಚೆನ್ನಾಗೂ ಆಗಿದೆ. ಅವಳು ನನಗೇನು ಖುಷಿ ಆಯಿತು ಅಂದರೆ ಫಸ್ಟ್ ಟೈಮ್ ಅವಳು ಎಲ್ಲೂ ಆ ಕಡೆ ಈ ಕಡೆ ಹೋಗದೆ ಒಂದೇ ಕಡೆ ಕೂತ್ಕೊಂಡು ಆರಾಮಾಗಿ ತಿಂದಿರೋದು. ತುಂಬಾ ಖುಷಿ ಆಯಿತು ನನಗೆ ರಿಸಲ್ಟ್ ನೋಡಿ. ನೀವು ಕೂಡ ಟ್ರೈ ಮಾಡ್ಬೋದು. ನಾನು ಅದಕ್ಕೋಸ್ಕರನೇ ವೀಡಿಯೋ ಹಾಕಿರೋದು, ನಿಮಗೂ ಒಂದು ಐಡಿಯಾ ಬರುತ್ತೆ ಅಂತ. ಟೇಸ್ಟು ಅಷ್ಟು ತುಂಬ ಚೆನ್ನಾಗಿತ್ತು. ಇದು ಎಲ್ಲಿ ಮೆಡಿಕಲಲ್ಲಿಂದ ಏನು ತಂದು ಕೊಡ್ತೀವೋ ಸೇಮ್ ಟು ಸೇಮ್ ಅದೇ ಥರನೇ ಇತ್ತು. ಟ್ರೈ ಮಾಡಿ.